Hi friends, good morning. Welcome to my channel. ಈಗ ನೋಡಿ ಬೆಳಿಗ್ಗೆ 7 ಗಂಟೆ ಆಗಿದೆ. ಎದ್ದು ಎಲ್ಲ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಈಗ ಚಹಾ ಮಾಡಬೇಕಂತ ಚಹಾಕಿಟ್ಟಿದ್ದೀನಿ. ಸಕ್ಕರೆ ಚಹಾ ಪುಡಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ. ಚಳಿ ಇರೋದಕ್ಕೆ ಫಸ್ಟ್ ಚಹಾ ಮಾಡ್ಕೋತೀನಿ ನಾನು, ಆಮೇಲೆ ಕೆಲಸ ಮಾಡ್ಕೋತೀನಿ. ಚಹಾ ಕುಡಿಲಾರ್ದೆ ಚಳಿ ಹೋಗಲ್ಲ, ಹೀಗಾಗಿ ಫಸ್ಟ್ ಚಹಾ ಮಾಡ್ಕೋತಾ ಇದ್ದೀನಿ. ತುಂಬ ಚಳಿ ಅಂದರೆ ತುಂಬ ಚಳಿ ಇದೆ, ತಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಚಳಿ ಇದೆ. ಈಗ ನೋಡಿ ಹಾಲು ತೊಗೊಂಡಿದ್ದೀನಿ. ದೋಸೆ ಹಿಟ್ಟು ಇತ್ತು, ಅದು ಹೊರಗಡೆ ತೆಗೆದಿಟ್ಟೇನಿ. ಇವತ್ತು ನಾನು ಪಡ್ಡು ಮಾಡ್ಕೋತೀನಿ, ಅದಕ್ಕೆ ಹೊರಗಡೆ ತೆಗೆದಿಟ್ಟಿದ್ದೀನಿ ಹಿಟ್ಟು ಫ್ರಿಜ್ಜಿಂದ. ತುಂಬ ತಣ್ಣಗಿರುತ್ತಲ್ಲ, ಹೀಗಾಗಿ ತಣ್ಣಗೆ ಹೋಗಲಿ ಅಂತ ಹೇಳಿ ಹೊರಗಡೆ ತೆಗೆದಿಟ್ಟಿದ್ದೀನಿ. ಈಗ ಒಳಗಡೆ ಎಲ್ಲ ಕಸ ಹೊಡ್ಕೋತೀನಿ ಕ್ಲೀನಾಗಿ. ಈಗ ನೋಡಿ ಚಹಾ ಆಗಿದೆ. ಈಗ ಚಹಾ ಹಾಕ್ಕೋತಾ ಇದ್ದೀನಿ. ಚಹಾ ಹಾಕ್ಕೊಂಡು ಕುಡಿದು ಸ್ವಲ್ಪ ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ಸ್ಟಿಚ್ ಮಾಡೋದೆಲ್ಲ ರೆಡಿ ಮಾಡ್ಕೋಬೇಕು. ಲೈನಿಂಗು ಫಾಲ್ ಎಲ್ಲ ತೆಗೆದು ನೀರಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಆಮೇಲೆ ನಾಷ್ಟ ಮಾಡ್ತೀನಿ. ಈಗ ನೋಡಿ ವಾಕಿಂಗಿಗೆ ಹೋಗಿ ಬಂದೆ. ಈಗ ಒಬ್ಬರದು 6 ಸೀರೆ ಇದ್ದಾವೆ, ಅದು ಪಿಕೋ ಫಾಲು ಮತ್ತು ಬ್ಲೌಸ್ ಹೊಲಿಬೇಕು. ಅದಕ್ಕೆಲ್ಲ ಫಾಲ್ ಎಲ್ಲ ತೆಗಿಬೇಕು, ಲೈನಿಂಗ್ ತೆಗಿಬೇಕು. ಆಮೇಲೆ ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಕಟಿಂಗ್ ಮಾಡ್ಕೋಬೇಕು. ಮಾಡಿಕೊಂಡು ಆಮೇಲೆ ಫಾಲು ಲೈನಿಂಗ್ ಎಲ್ಲ ತೆಗೆದು ಆಮೇಲೆ ನೀರಿಗೆ ಹಾಕಿಡ್ತೀನಿ. ನೀರಿಗೆ ಹಾಕಿಟ್ಕೊಂಡು ಮತ್ತೆ ಒಣಗಿಸಿ ಆಮೇಲೆ ಎಲ್ಲ ಮಡಚಿಡಬೇಕು. ನಾಳೆ ಕಟಿಂಗ್ ಮಾಡ್ತೀನಿ, ಇವತ್ತಾಗಲ್ಲ. ಮತ್ತು ಬೇರೆ ಸ್ಟಿಚಿಂಗ್ ಇದೆ, ಅದನ್ನು ಮಾಡಬೇಕು. ಲೈನಿಂಗ್ ಎಲ್ಲ ರೆಡಿ ಮಾಡಬೇಕಂಥೇಳಿ ತೆಗೆದಿಟ್ಟಿದ್ದೀನಿ. ಈಗ ನೋಡಿ ಒಂದೇ ಮನೆಯದು 6 ಸೀರೆ ಇದ್ದಾವೆ. ಒಬ್ಬರದು 1 ಬ್ಲೌಸು, ಒಬ್ರದ್ದು 5 ಬ್ಲೌಸು. ನೋಡಿ ಇದು ಎಲ್ಲ ಕಟಿಂಗ್ ಮಾಡ್ಕೋಬೇಕೀಗ. ಬ್ಲೌಸ್ ಪೀಸ್ ಎಲ್ಲ ಇದು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಕಟಿಂಗ್ ಮಾಡ್ಬೋದು. ಲೈನಿಂಗು ಫಾಲ್ಸ್ ಎಲ್ಲ ರೆಡಿ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಸ್ಟಿಚಿಂಗ್ ಮಾಡೋದಕ್ಕಾಗತ್ತೆ. ಹೀಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಈಗಿನ ಟ್ರೆಂಡಿಂಗ್ ಸೀರೆ ನೋಡಿ ಇವೆಲ್ಲ. ಎಷ್ಟು ಟೈಮ್ ಇದ್ದರೂ ಕಡಿಮೆನೇ ಟೇಲ್ರಿಂಗಲ್ಲಿ. ಅದರಲ್ಲಿ ಈಗ ಮತ್ತೆ ಇದು ವಿಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಒಂದೊಂದು ಸಲ ಮಾಡೋದಕ್ಕೆ ಎಡಿಟ್ ಎಲ್ಲ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಮತ್ತೇನು ಮಾಡೋದು, ಹಾಕಲೇಬೇಕು ಅಂತ ಹೇಳಿ ಹೆಂಗಾದರೂ ಮಾಡಿ ಹಾಕ್ತಾ ಇರ್ತೀನಿ ನಾನು. ಸ್ಟಿಚಿಂಗ್ ಕೂತ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟು ಟೈಮ್ ಹಿಡಿಯುತ್ತೆ ಒಂದೊಂದು ಬ್ಲೌಸ್ ಹೊಲಿಯೋದಕ್ಕೆ. ತುಂಬಾ ಟೈಮ್ ಆಗುತ್ತೆ. ಅದರಲ್ಲಿ ಮತ್ತೆ ಅಡುಗೆ ಮಾಡ್ಕೋಬೇಕು, ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ದೇವ್ರ ಪೂಜೆ ಗೀಜೆ ಎಲ್ಲನೂ ಆಗಬೇಕು. ಹೀಗಾಗಿ ಟೈಮೇ ಇರೋದಿಲ್ಲ. ಯಾವಾಗ ಟೈಮ್ ಸ್ವಲ್ಪ ಸಿಗುತ್ತೋ ಆವಾಗ ನಾನು ಎಡಿಟ್ ಮಾಡ್ತೀನಿ. ಕರೆಕ್ಟ್ ಟೈಮಿಗೆ ವಿಡಿಯೋ ಹಾಕೋದಕ್ಕಾಗಲ್ಲ ನನಗೆ, ಎಲ್ಲ ಕೆಲಸ ಇರೋದರಿಂದ. ಅದರಲ್ಲೇ ಟೈಮ್ ಇದು ಮಾಡಿಕೊಂಡು ಹಾಕ್ತಾಯಿರ್ತೀನಿ, ಬಿಡಲ್ಲ ಮಾತ್ರ, ಹಾಕ್ತಾಯಿರ್ತೀನಿ. ಯಾಕಂದ್ರೆ ನಾವು ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ ಚಾನಲ್ಲು.
ವಿಡಿಯೋನೇ ಹಾಕಲಿಲ್ಲ ಅಂದರೆ ಅದು ಗ್ರೋ ಆಗೋದು ಯಾವಾಗ. ಹೀಗಾಗಿ ಕಷ್ಟ ಆದರೆ ಆಗಲಿ ಅಂತ ಹೇಳಿ ಹಾಕ್ತಾಯಿರ್ತೀನಿ. ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದೇ ಇಲ್ಲ, ಎಲ್ಲರೂ ಹಾಗೆ ನೋಡ್ತಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ಹೀಗಾಗಿ ಲೈಕ್ ಮಾಡಿ ದಯವಿಟ್ಟು, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕ್ತಾವಿರೋ ವಿಡಿಯೋನ ನಿಮಗೆ ಮೊದಲಿಗೆ ಬರುತ್ತವೆ ನೋಟಿಫಿಕೇಷನ್ನು. ಈಗ ನೋಡಿ, ಇವೆಲ್ಲ ಈಗಿನ ಟ್ರೆಂಡಿಂಗ್ ಸಾರಿ. ಇವು ಇದೇ ಥರ ಬರ್ತವೆ ಈಗ ಸಾರಿಗಳೆಲ್ಲ. ಬರೀ ಜರಿ ಲೈನ್ಸು ಇದೇ ಥರ ಬರುತ್ತವೆ. ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಇದು ಫಾಲ್ ಕಟಿಂಗ್ ಮಾಡಿಕೊಂಡು, ಫಾಲೆಲ್ಲ ಕಲರೆಲ್ಲ ಆರಿಸ್ಕೊಂಡು, ಲೈನಿಂಗು ಫಾಲು ಅದರಲ್ಲಿ ಒಂದು ಗಂಟೆ ಆಗಿಬಿಡುತ್ತೆ. ಆಮೇಲೆ ನೀರಿಗೆಲ್ಲ ಹಾಕ್ಕೊಂಡು 1 ತಾಸು 2 ತಾಸು ನೀರಲ್ಲಿ ನೆನೆಸ್ಕೊಂಡು ಆಮೇಲೆ ಹಿಂಡಿ ಒಣಗಿಸ್ತೀನಿ ನಾನು. ಆಮೇಲೆ ಒಣಗಿದ ಮೇಲೆ ಕರೆಕ್ಟಾಗಿ ಮಡಿಚಿಡ್ತೀನಿ. ಇಸ್ತ್ರಿನೂ ಮಾಡ್ಬೋದು, ಅಲ್ಲೆಲ್ಲ ಮಾಡೋಕ್ಕೆ ಹೋಗಲ್ಲ. ನಾನು ಕರೆಕ್ಟಾಗಿ ಇಸ್ತ್ರಿ ಮಾಡಿದ ಥರನೇ ಮಡಿಚಿಟ್ಕೋತೀನಿ, ಏನಾಗಲ್ಲ. ನೋಡಿ ಸೀರೆ ಯಾವ ಥರ ಇದೆ ನೋಡಿ, ಎಷ್ಟು ಡಾರ್ಕ್ ಕಲರ್ ಇದೆ ನೋಡಿ ಸೀರೆ. ಫುಲ್ ಲೈನ್ಸ್ ಬಂದಿದ್ದಾವೆ ಇದರಲ್ಲಿ. ಈಗಿನ ಸೀರೆ ಎಲ್ಲ ಹೀಗೆ ಬರ್ತವೆ. ಇದು ಸಾದಾ ಸೀರೆ, ಇದು ಡೈಲಿ ವೇರ್ ಸಾರಿ. ಎಲ್ಲ ಕಟಿಂಗ್ ಮಾಡಿ ಆಯಿತು. ಈಗ ಬ್ಲೌಸ್ ಪೀಸು ಈಗ ಮಡಚಿಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಈಗ ಲೈನಿಂಗ್ ಎಲ್ಲ ಹುಡುಕ್ಕೊಂಡು, ಕಲರ್ ಹುಡುಕ್ಕೊಂಡು, ಫಾಲ್ಸ್ ಎಲ್ಲ ಹುಡುಕಬೇಕು. ಹುಡುಕಿ ಅಲ್ಲಿಷ್ಟು ಟೈಮ್ ಆಗುತ್ತೆ. ಆಮೇಲೆ ಸ್ವಲ್ಪ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ನಾಷ್ಟ ಮಾಡಿಕೊಂಡು ಈಗ ನಾಷ್ಟ ಮಾಡಬೇಕು. ಇದೆಲ್ಲ ಫಾಲ್ಸು ಮತ್ತು ಲೈನಿಂಗು ನೀರಿಗೆ ಹಾಕ್ಕೊಂಡು ಆಮೇಲೆ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿಕೊಂಡು ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಆಮೇಲೆ ಮತ್ತೆ ಸ್ನಾನ ಮಾಡೋದು, ಪೂಜೆ ಮಾಡೋದು, ಅಡುಗೆ ಮಾಡೋದು ಇದೆಲ್ಲ ಆಗುತ್ತೆ. ಅಷ್ಟೊತ್ತಿಗೆ ಅಂದರೆ 2 ಗಂಟೆ ಆಗಿಬಿಡುತ್ತೆ. ಆಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಇವತ್ತು ಸ್ವಲ್ಪ ಮಾರ್ಕೆಟಿಗೆ ಅದು ಹೋಗಿ ಬರಬೇಕು. ತರಕಾರಿ ಎಲ್ಲ ಖಾಲಿ ಆಗಿದೆ, ತರಕಾರಿ ತೊಗೊಂಡು ಬರಬೇಕು. ಈಗ ನೋಡಿ ನಾಷ್ಟ ಮಾಡ್ತೀನಿ. ಈಗ ನೋಡಿ ಪಡ್ಡು ಮಾಡಬೇಕಂತ ಹಂಚಿಟ್ಟಿದ್ದೀನಿ. ನಿನ್ನೆ ದೋಸೆ ಮಾಡಿದ್ದೆ, ಇವತ್ತು ಅದೇ ಹಿಟ್ಟಲ್ಲಿ ಪಡ್ಡು ಮಾಡ್ಕೊತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಮಾಡಿದರೂ ಕೂಡ ಮತ್ತೆ ಉಳಿಯುತ್ತೆ, ಹಿಟ್ಟು ಖಾಲಿನೇ ಆಗಲ್ಲ. ಇವತ್ತು ನೋಡಿ ಇಷ್ಟು ಹಿಟ್ಟಿದೆ. ಮತ್ತು ಹಂಚು ಕಾಯ್ತಾ ಇದೆ. ಕರೆಕ್ಟಾಗಿ ಕೊಡೋದೇ ಇಲ್ಲ, ಪಡ್ಡಿನ ಹಂಚು ಗ್ಯಾಸಿನ ಮೇಲೆ ಕರೆಕ್ಟಾಗಿ ಕೊಡೋದೇ ಇಲ್ಲ, ಎಲ್ಲ ಕ್ರಾಸ್ ಕೊಡುತ್ತೆ. ಅದನ್ನೇ ಸರಿ ಮಾಡ್ತಾ ಇದ್ದೀನಿ ನಾನು. ನೋಡಿ ಕರೆಕ್ಟಾಗಿ ಕೂಡೋದೇ ಇಲ್ಲ. ಈಗ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ. ಪಡ್ಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು, ಇಲ್ಲಾಂದ್ರೆ ಕರೆಕ್ಟಾಗಿ ಹೇಳೋದೇ ಇಲ್ಲ. ಪಡ್ಡು ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ನನಗೆ ಜಾಸ್ತಿ ಎಣ್ಣೆ ತಿಂದರೆ ಆಗಲ್ಲ. ನಾನು ಎಣ್ಣೆ ತುಂಬ ಬಳಸೋದು ತುಂಬ ಕಡಿಮೆ ನಾನು. ಆದರೆ ಕೆಲವೊಂದು ಪದಾರ್ಥಕ್ಕೆ ಎಣ್ಣೆ ಹಾಕಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೋಡಿ ಎಲ್ಲ ಎಣ್ಣೆ ಎಲ್ಲ ಒರೆಸ್ಕೊತಾ ಇದ್ದೀನಿ.
ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮ್ಮ 1000 ಸಬ್ಸ್ಕ್ರೈಬರ್ ಬೇಗ ಆಗುತ್ತೆ ಮತ್ತು ಮುಂದೆ ನಮಗೆ ವಾಚ್ ಅವರ್ನೂ ಕಂಪ್ಲೀಟ್ ಆಗುತ್ತೆ. ನೀವೆಲ್ಲ ನೋಡೋದ್ರಿಂದ ನಮ್ಮ ಚಾನಲ್ ಮಾನಿಟೈಸಸ್ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಮಗೆ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ ಪಡ್ಡು ಹಾಕೋತಾ ಇದ್ದೀನಿ ನೋಡಿ. ಒಂದು ಸಲ ಹಾಕಿದರೆ 7 ಪಡ್ಡು ಬರುತ್ತೆ ಅದು. ಮತ್ತು ಸ್ವಲ್ಪ ಹಿಟ್ಟು ಉಳಿದಿದೆ ನೋಡಿ. ಇದು ಒಂದು ಸಲ ಹಾಕಿದ್ದು ಸಾಕಾಗತ್ತೆ ನನಗೆ. ಇದೇ ಜಾಸ್ತಿ ಆಗುತ್ತೆ ಮತ್ತು ಜಾಸ್ತಿ ತಿನ್ನೋದಕ್ಕೆ ಆಗಲ್ಲ ಅದು. ಅಕ್ಕಿ ಇದೆಲ್ಲ ಜಾಸ್ತಿ ತಿಂದು ಕೂಡಲೇ ಜೀವನೇ ಭಾರ ಆಗಿಬಿಡುತ್ತೆ. ಏನು ಕೆಲಸ ಮಾಡೋದಕ್ಕೆ ಆಗಲ್ಲ. ಜಾಸ್ತಿ ಅಕ್ಕಿ ಐಟಮ್ ತಿಂದರೆ ನಿದ್ದೆ ಬಂದುಬಿಡುತ್ತೆ. ನಿದ್ದೆ ಬಂದರೆ ನಮ್ಮ ಕೆಲಸ ಆಗಲ್ಲ. ಏನು ಮಾಡೋದು, ಮಾಡಬೇಕು. ಈಗ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿದೆ. ಕಸ ಎಲ್ಲ ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ತರಕಾರಿ ಹೆಚ್ಚಿದ ಕಸ ಎಲ್ಲ ಗಿಡಕ್ಕೆ ಹಾಕಿ ಬಂದೆ ನಾನು ಹೋಗಿ ಹೊರಗಡೆ. ಈಗ ಕೈಯೆಲ್ಲ ತೊಳ್ಕೊತಾ ಇದ್ದೀನಿ ಕ್ಲೀನಾಗಿ ಸೋಪ್ ಹಚ್ಕೊಂಡು. ಈಗ ನೋಡಿ ತಿರುವಿ ಹಾಕಬೇಕು. ಪಡ್ಡು ಅರ್ಧ ಬೆಂದಿದೆ, ಅದು ಪೂರ್ತಿಯಾಗಿ ಬೆಂದಿಲ್ಲ, ಅರ್ಧ ಬೆಂದಿದೆ. ಈಗ ತಿರುವಿ ಹಾಕಿದರೆ ಪೂರ್ತಿ ಬೇಯುತ್ತೆ. ತುಂಬ ಉರಿ ಜೋರು ಮಾಡಿದರೆ ಇದು ಆಗಿಬಿಡುತ್ತೆ, ಅದು ಸೀದು ಹೋಗುತ್ತೆ. ಹೀಗಾಗಿ ಸಣ್ಣ ಉರಿಲೇ ಇಟ್ಕೊಂಡಿದ್ದೀನಿ. ಸಣ್ಣ ಉರಿಲಾದರೆ ಕರೆಕ್ಟಾಗಿ ಬೇಯುತ್ತೆ. ಉರಿ ಜಾಸ್ತಿ ಮಾಡಿದ ಕೂಡಲೇ ಸೀದು ಹೋಗಿಬಿಡುತ್ತೆ, ಕರೆಕ್ಟಾಗಿ ಬೇಯಲ್ಲ. ದಿನ ಬೆಳಿಗ್ಗೆ ಎದ್ದು ಏನು ಮಾಡಬೇಕನ್ನೋದೇ ಒಂದು ದೊಡ್ಡ ಟೆನ್ಷನ್ನು. ನಾಷ್ಟಾದಲ್ಲಿ ಏನು ಮಾಡಬೇಕಪ್ಪ, ಊಟಕ್ಕೆ ಏನು ಮಾಡಬೇಕಪ್ಪ ಅಂತೇಳಿ ಅದೇ ಟೆನ್ಷನ್ನು. ಮೊದಲಿನ ದಿನಾನೇ ವಿಚಾರ ಮಾಡಬೇಕಾಗತ್ತೆ, ಏನು ಮಾಡಬೇಕು ಏನು ಬಿಡಬೇಕು ಅಂಥೇಳಿ. ಹೆಣ್ಮಕ್ಳಿಗೆ ಇದೇ ಕೆಲಸ ನೋಡಿ. ನಾಷ್ಟಕ್ಕೆ ಏನು ಮಾಡಲಿ, ಅಡುಗೆಗೆ ಏನು ಮಾಡಲಿ, ಇದೇ ಟೆನ್ಷನ್ನು. ಮನೆ ಕೆಲಸ ಎಲ್ಲ ಯಾವಾಗ ಮುಗಿಸೋದು, ಯಾವಾಗ ಸ್ಟಿಚ್ ಮಾಡೋದು, ಯಾವಾಗ ಎಲ್ಲ ಮಾಡೋದು ಅಂತ ಇದೇ ಟೆನ್ಷನಲ್ಲೇ ಕಳೆದು ಹೋಗ್ಬಿಡ್ತೀವಿ. ಕೆಲಸ ಇದ್ದರೆ ಬೇರೆ ಯೋಚನೆ ಏನೂ ಬರಲ್ಲ. ಖಾಲಿ ಕೂತ್ರೆ ಬೇರೆ ಎಲ್ಲ ಯೋಚನೆಗಳು ಬರುತ್ತವೆ ತಲೆಯಲ್ಲಿ. ಅದಕ್ಕಿಂತ ಕೆಲಸ ಮಾಡ್ಕೊಂಡಿರೋದು ಬೆಸ್ಟು. ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಟೆನ್ಷನ್ ಎಲ್ಲ ಮರೆತು ಬಿಡ್ತೀವಿ ನಾವು. ಆಮೇಲೆ ಎಲ್ಲ ಕೆಲಸ ಮಾಡಿ ಸುಸ್ತಾದ ಕೂಡಲೇ ಸುಮ್ಮನೆ ಮಲ್ಕೊಂಬಿಡೋದು. ಕೆಲಸ ಮಾಡಿದರೆ ನಿದ್ದೆನೂ ಒಂದು ಸ್ವಲ್ಪ ಬರುತ್ತೆ. ನಾವು ಈ ಕೆಲಸ ಮಾಡದೆ ಹಾಗೆ ಇದ್ದರೆ ನಿದ್ದೆನೂ ಕೂಡ ಬರಲ್ಲ. ಏನಾದರೂ ತಲೆಯಲ್ಲಿ ವಿಚಾರಗಳು ಹೊಳಿತಾನೆ ಇರುತ್ತೆ. ಹೀಗಾಗಿ ಕೆಲಸ ಮಾಡ್ತಾ ಇರಬೇಕು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ವೇಟು ಜಾಸ್ತಿ ಆಗುತ್ತೆ, ಆಮೇಲೆ ಆರೋಗ್ಯನೂ ಹಾಳಾಗತ್ತೆ. ಅದಕ್ಕಾಗಿ ಕೆಲಸ ಎಷ್ಟು ಮಾಡ್ತೀವಿ ನಾವು ಅಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ವೇಟ್ ಆಗಬಾರ್ದು. ವೇಟ್ ಆದ ಕೂಡಲೇ ನಮಗೆ ಕೆಲಸನೂ ಮಾಡೋಕ್ಕಾಗಲ್ಲ, ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಅದರಿಂದ BP ಬರೋದು ಆಗಲಿ, ಶುಗರ್ ಬರೋದಾಗಲಿ, ಥೈರಾಯ್ಡು ಅದು ಇದಂತೂ ಈಗಿನ ಕಾಲದಲ್ಲಂತೂ 108 ಕಾಯಿಲೆ, ಅದು ಹೇಳೋಕ್ಕೆ ಆಗಲ್ಲ. ಆರೋಗ್ಯ ತುಂಬ ಕಾಪಾಡ್ಕೋಬೇಕು. ಅದರಲ್ಲಿ ಈಗಿನ ಫುಡ್ಡು
ಕೆಮಿಕಲ್ಸ್ ಹಾಕಿರೋ ಫುಡ್ಡು ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಯಾವುದೋ ರೋಗ ಬರುತ್ತೆ. ಅದರಿಂದ ಒಳ್ಳೆ ಫುಡ್ ಸಿಗಲ್ಲ ನೋಡಿ. ಫಡ್ ಆಯಿತು ನಮ್ಮದು. ಈಗ ಚಟ್ನಿ ಹಾಕ್ಕೊಂಡು ಈಗ ನಾನು ಮಾರ್ಕೆಟಿಗೆ ಹೋಗಿದ್ದೆ ಸಂಜೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಹನುಮಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಡು ಬರ್ತೀನಿ ನೋಡಿ. ನಮ್ಮ ಊರಿನ ಹನುಮಂತ ಪವರ್ಫುಲ್ ಹನುಮಪ್ಪ ಇವರು. ಹಾಗೆ ತರಕಾರಿ ತೊಗೊಂಡು ಬಂದೆ. ಉಪ್ಪು ಖಾಲಿ ಆಗಿತ್ತು, ಹವೀಜ್ ಕಾಳೆಲ್ಲ ಖಾಲಿ ಆಗಿತ್ತು. ತೊಗೊಂಡು ಬಂದೆ ತರಕಾರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.